ಐಸರಿ ಫೌಂಡೇಶನ್, ಮಾಧ್ಯಮ ಸಂಸ್ಕೃತಿ ಪ್ರತಿಷ್ಠಾನ ಹಾಗೂ ಚಿಕ್ಕಮಗಳೂರು ಲಯನ್ಸ್ ಕ್ಲಬ್ನ ಸಂಯುಕ್ತಾಶ್ರಯದಲ್ಲಿ ಆಷಾಢ ಶ್ರಾವಣ ಮಾಸದ ಪ್ರವಚನ ಮಾಲಿಕೆ ಮನೆ ಮನದೆಡೆಗೆ ಶುದ್ಧ ನುಡಿ ನಡಿಗೆ ಕಾರ್ಯಕ್ರಮವು ಬೆಳವಾಡಿಯ ಹೊರವಲಯದಲ್ಲಿರುವ ಯೋಗಕ್ಷೇಮ ಸಾಂಸ್ಕೃತಿಕ ಮಂದಿರದಲ್ಲಿ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಉಪನ್ಯಾಸ ನೀಡಿದ ಸಾಹಿತಿ ಚಟ್ನಳ್ಳಿ ಮಹೇಶ್ ರವರು ನಹಿ ಜ್ಞಾನೇನ ಸದೃಶಂ ಎನ್ನುವ ಋಷಿ ಸೂಕ್ತಿಯಂತೆ ನಿಸರ್ಗದೊಳಗಿನ ಶಕ್ತಿ ಮತ್ತು ತತ್ವವನ್ನ ಜ್ಞಾನವನ್ನಾಗಿಸಿಕೊಂಡು ಆ ಮೂಲಕ ಅರಿವು ಮತ್ತು ಆಚರಣೆಯ ಸಮನ್ವಯತೆಯೊಂದಿಗೆ ಜೀವ ನೆಮ್ಮದಿ ಕಂಡುಕೊಳ್ಳುವ ಸಲುವಾಗಿ ಮಾನವ ಜಗತ್ತು ನಿರ್ಮಿಸಿಕೊಂಡ ದಾರಿಯೇ ಈ ಜ್ಞಾನ ಮಾರ್ಗ ಎಂದು ಹೇಳಿದ್ರು. ಜ್ಞಾನ, ವಿಜ್ಞಾನ, ಸುಜ್ಞಾನ ಎಂಬ ವಿಷಯದ ಮೇಲೆ ಪ್ರಧಾನ ಉಪನ್ಯಾಸ ನೀಡಿದ ಅವರು ಜೀವ ಸಂಕುಲದ ಇತರೆ ಪ್ರಾಣಿಗಳಿಗೆ ಇಲ್ಲದಿರುವ ವಿವೇಚನೆ ಮತ್ತು ವಿವೇಕವನ್ನ ದಕ್ಕಿಸಿಕೊಂಡ ಪರಿಣಾಮವೇ ಈ ಮಾನವ ಕುಲ ಸೃಷ್ಟಿಯ ಮುಕುಟಮಣಿ ಎಂಬ ಹಿರಿಮೆಗೆ ಪಾತ್ರವಾಗಿದೆ ಎಂದು ಹೇಳಿದ್ರು. ತನಗಿರುವ ಸೀಮಿತ ಜ್ಞಾನವನ್ನ ಸತ್ಯದ ಓರೆಗಲ್ಲಿಗೆ ಹಚ್ಚಿ ಸಂಶೋಧನೆಯ ಮಾರ್ಗ ಹಿಡಿದು ಜ್ಞಾನಕ್ಕೆ ವಿಶೇಷತೆಯ ಸ್ಪರ್ಶ ಹಚ್ಚಿದಾಗ ಅದೇ ವಿಜ್ಞಾನ ಎಂಬ ವಿಶಾಲ ಪರಿಧಿಗೆ ತೆರೆದುಕೊಳ್ಳುತ್ತದೆ ಎಂದು ಅವರು ತಿಳಿಸಿದ್ರು. ಹಾರಾಡುವ ಹಕ್ಕಿ, ಈಜಾಡುವ ಮೀನು, ಬಂದೆರಗುವ ರೋಗ, ಆರ್ಭಟಿಸುವ ಪ್ರಕೃತಿಯ ಮುನಿಸು ಇವೆಲ್ಲವುಗಳ ಬಗ್ಗೆ ವಿಸ್ಮಯಗೊಂಡ ಮಾನವನ ಬುದ್ಧಿ ಅನ್ವೇಷಣೆಯತ್ತ ಮುಖ ಮಾಡಿ ಆಕಾಶದೆತ್ತರಕ್ಕೆ ಹಾರಲು ವಿಮಾನ, ರೋಗಗಳ ತಡೆಗೆ ಮದ್ದು, ಪ್ರಕೃತಿಯ ಕೋಪ ತಡೆಯುವ ಪರಿಹಾರ ಇಂತಹ ಹಲವು ಆವಿಷ್ಕಾರಗಳ ಮೂಲಕ ಜ್ಞಾನವನ್ನ ಒಂದು ಮಟ್ಟಿಗೆ ಹೆಚ್ಚಿಸಿ ವಿಜ್ಞಾನದ ಪಟ್ಟ ಕಟ್ಟಿದ ಜೀವ ಕಲ್ಯಾಣದ ಸದುದ್ದೇಶದಿಂದ ಬೆಳೆದು ನಿಂತ ಈ ವಿಜ್ಞಾನ ಜೀವ ಹಾನಿ ಮಾಡದೆ ಜೀವ ಸಂರಕ್ಷಕನಾಗಲು ಬೇಕಾದ ಸಂಯಮ, ನೀತಿ, ರೀತಿ, ಕರುಣೆ ಅಂತಹ ಮೌಲ್ಯಗಳನ್ನ ಪ್ರತಿಪಾದಿಸುವುದೇ ಸುಜ್ಞಾನ ಎಂದು ಮಹೇಶ್ ಅವರು ವಿವರಿಸಿದ್ರು. ಅದರಂತೆ ಆಚರಿಸುವುದೇ ಕ್ರಿಯೆ. ಗೊತ್ತಿದೆ ಮನೆ ಅರಿತು ಆಚರಿಸದಿದ್ದೊಡೆ ನಿನಗೆ ಗೊತ್ತು ಪರಮಾರಿ ಸಹೋದರ ಅಂತ ಬೇರೆ ಅಪ್ಪಗಿರಿದ್ದಂಗೆ ಅನ್ನೋದು ಗೊತ್ತೀನು, ಆದ್ರೂ ಆಚರಣೆ ಮಾಡ್ತಿಲ್ಲ. ಕೆಟ್ಟ ದೃಷ್ಟಿ ನೋಡ್ತೀಯ ಅಂದ್ರೆ ನಿನಗೆ ಗೊತ್ತಿದೆ, ನಿನ್ನ ನಾಲೆಡ್ಜ್ ಇದೆ. ಅರಿತು ಆಚರಿಸದಿದ್ದೊಡೆ ಅದುವೇ ಅಜ್ಞಾನ ನೋಡ ಕೂಡದ ಚಂದ ಸಂಗಮ ದೇವ ಅಂತೇಳಿ ಗೊತ್ತಾಯ್ತು. ಅಜ್ಞಾನ ಯಾವುದು ಅಂತೇಳಿ, ಜ್ಞಾನ ಯಾವುದು ಅಂತ ಗೊತ್ತಾಯ್ತಲ್ಲ. ಇಂಥ ಒಂದು ಅದ್ಭುತವಾದ ಡಿಮಾರ್ಕೇಶನ್ ಇದೆಯಲ್ಲ, ಅದು ಜ್ಞಾನ ಮತ್ತು ಸುಜ್ಞಾನದ ಮಧ್ಯೆ ದೊಡ್ಡ ಗೆರೆ ಎಳೆದಿರ್ತಾರೆ ಅಂತೇಳಿ ಆ ದಿಸೆಯಲ್ಲಿ ಹೋಗ್ತಾ ಹೋಗ್ತಾ ವಿಜ್ಞಾನ ಬೇಕೇ ಬೇಕು ಅಂತೇಳಿ. ಬೇಕಲ್ವ? ವಿಜ್ಞಾನ ಯಾಕೆ ಬೇಕು ಹೇಳಿ? ವಿಜ್ಞಾನದ ಮೂಲಭೂತ ಅವಶ್ಯಕತೆ ಸರ್. ಇಲ್ಲಾಂದ್ರೆ ನಾನು 15 ಗಂಟೆ ಒಳಗೆ ಅಮೆರಿಕ ಹೋಗಕ್ಕಾಗುತ್ತಾ? ಆಗಲ್ಲಲ್ವ ನಿಮಗೆ? ನಾನು ನೀವು ಫಾಸ್ಟ್ ಆಗ್ಬಿಟ್ಟಿದೆ ನಿಮಗೆ, ಪಕ್ಕೂ ಕೂಡ ಇದೆ ಸರ್. ನಾನು ನಿಜವಾದ ಇನ್ಸಿಡೆಂಟ್ ಹೇಳ್ತೀನಿ ನಿಮಗೆ. ಮೊದಲಿಗಿತ್ತು ಅಮೆರಿಕಕ್ಕೆ ಹೋದು ಅಂದರೆ ನಮ್ಮ ಮಂಡ್ಯದಿಂದ ಒಬ್ರು ಹೋಗಿದ್ರು ಅಮೆರಿಕ. ಅವೆಲ್ಲ ಅಡಗದೆ ಹೋಗ್ಬೇಕು. 1952 ಇಸ್ವಿ ನಮ್ಮೂರಿಂದ ಒಬ್ರು ಹೋಗಿದ್ರು ಡಾಕ್ಟರ್. ಅವ್ರು ಹೋಗಿ 3 ತಿಂಗಳಾಗಲ್ಲ. ನಾವಷ್ಟೇ ಇಲ್ಲ, ಈ ಜಗತ್ತಿಗೆ ನಮ್ಮ ಧರ್ಮಪದಾಗಿ ನಾರಿಸಿದ ವಿವೇಕಾನಂದ ಈ ಕಡೆಯಿಂದ ಹೋಗಿದ್ದು ಕೂಡ ಅಡಗದೆ ಹೋಗ್ಬೇಕಾದ್ರೆ ಅವ್ರ ಜೊತೆ ಜೇಮ್ಸ್ ಎಚ್ ಟಾಟಾದ ಹೋಗ್ತಿದ್ರು. 3 ತಿಂಗಳು ಹತ್ರ ಒಂದು 100 ದಿವಸ ಹೋಗ್ಬೇಕಾಯ್ತು ಹೊರಗಡೆ. ಹೆಂಗೆ ಹೋಗಿರ್ಬೇಕಲ್ಲೋ ನಮ್ಮನ್ನು ಹೋದ್ರು ಮಂಡ್ಯ ಡಾಕ್ಟರ್ ಆಶ್ಚರ್ಯ ಹೋದ್ರು. ಭದ್ರ ಬಿಡಿ 2 ವರ್ಷ ಆದ್ರೂ ಬಂದಿರಲಿಲ್ಲ. ಅಮೇರಿಕಕ್ಕೆ ಹೋದ್ರು, ರೀಚ್ ಆದರೂ ಅಲ್ಲೇ ಇದ್ರು. ಅವ್ರು ಹೋಗ್ಬೇಕಾದ್ರೆ ಒಂದು ಹೊರಟದ್ದು 40-45 ದಿವಸ 50 ದಿವಸ ಆದ್ಮೇಲೆ ಒಂದು ಶಿಪ್ ಕ್ರ್ಯಾಶ್ ಆಗ್ಬಿಡ್ತು. ಸಮುದ್ರದಲ್ಲಿ ಮುಳುಗೋಗ್ಬಿಟ್ಟದು. ಮುಳುಗೋದ ಸುದ್ದಿ ಬಂತು. ಸುದ್ದಿ ಬಂದ ತಕ್ಷಣ ಇವರು ಆಡಗಲ್ಲಿ ಪ್ರಯಾಣ ಮಾಡ್ತಿದ್ರು ಅಂತೇಳಿ ಸುದ್ದಿ ಗೊತ್ತಾಗಿ ಇಡೀ ಮಂಡ್ಯದ ಕೀಲಾರ ಅಂತ ಕೂಡಿದರೆಲ್ಲ ತುಂಬ ನೋವಿಗೀಡಾಗ್ಬಿಟ್ರು. ದೊಡ್ಡ ಡಾಕ್ಟರ್ ಅವಧಿ ಕಾಲಕ್ಕೆ ಅಂತೇಳಿ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಆರಾಧನೆ ಮಾಡಿದ್ರು, ತಿಂಡಿ ಮಾಡಿದ್ರು, ಎಲ್ಲದೂ ಆಯಿತು. ಎಲ್ಲಾಗಲೇ ಮರ್ತೇ ಬಿಟ್ಟಿದ್ರು. 3 ವರ್ಷ ಕಳೆದ ಮೇಲೆ ಆ ಕಡೆಯಿಂದ ಮತ್ತವರು ಅದೇ ಅಡಗಲ್ಲಿ ಬಂದು ಊರಿಗೆ ಪ್ರತ್ಯೇಕ ಆದ ತಕ್ಷಣ ಜನ ತಿರುಗಾಗ್ಬಿಡ್ತು ಅಂತೇಳಿ. ಮಿಸ್ಕಮ್ಯುನಿಕೇಶನ್ ಹೋಗ್ಬೇಕಾದ್ರೆ 3 ತಿಂಗಳು ಯಾವ ಪತ್ರಲ್ಲೂ ಕಮ್ಯುನಿಕೇಶನ್ ಇರಲಿಲ್ಲ. ಇದು ನಡೆದಿರ್ತಕ್ಕಂಥ. ಅದು ಇವತ್ತು ವಿಜ್ಞಾನ ಎಷ್ಟು ಆವಿಷ್ಕಾರ ಇದೆ. ನಾವು ಮನಸ್ಸು ಮಾಡಿಬಿಟ್ಟು ಬೆಳಗ್ಗೆ ಎದ್ದು ಒಟ್ಟಳಿಂದ ಬೆಳವಡಿಯಿಂದ ಹೊರಟ್ರೆ ನಾವು ಎಲ್ಲೆಲ್ಲಿ ಬೆಂಗಳೂರಲ್ಲಿ ಒಂದು ಕಾಫಿ ಕುಡ್ಕೊಂಡು ಮನಸ್ಸು ಅಂತೇಳಿ ಒಂದು 3/4 ಗಂಟೆ 1-2 ಗಂಟೆ ಒಳಗೆ ಡೆಲ್ಲಿಗೆ ಹೋಗಿ ಅಲ್ಲೊಂದು ಲಂಚ್ ಮಾಡ್ಕೊಂಡು ಇನ್ನೆಲ್ಲೋ ಹೋಗಿ ಜಗತ್ತಿನ ಸುಳ್ಳು ರಾತ್ರಿ 10 ಗಂಟೆಗೆ ಹೋಗಿ ನೀವು ಬೆಳವಡಿಗೆ ಬಂದು ಮಲಗಬಹುದು ಅಂತೆ. ಅಷ್ಟು ಫಾಸ್ಟ್ ಆಗ್ಬಿಟ್ಟಿದೆ ಪ್ರಪಂಚ ಅಂತ. ಇದು ವಿಜ್ಞಾನ ಆವಿಷ್ಕಾರ ಒಪ್ಪೋಣ. ಆದರೆ ವಿಜ್ಞಾನಕ್ಕೆ ಎಲ್ಲೊಂದು ಸಮಾಧಾನ ಅವಶ್ಯಕತೆ. ನಮ್ಮ ಹಳ್ಳಿ ಕಡೆ ಒಂದು ಭಾಷೆ ಇದೆ ಗೊತ್ತಾ ನಿಮಗೆ? ಈಗ ಸಿಕ್ಕಾಪಟ್ಟೆ ಸೆಕೆ ಆಗ್ತಾ ಇದೆಯಪ್ಪ. ಈ ಸೆಕೆ ಆದ ತಕ್ಷಣ ಏನು ಮಾಡ್ತೀವಿ? ಫ್ಯಾನ್ ಹಾಕ್ತೀವಲ್ಲ. ಫ್ಯಾನ್ ಹಾಕೋಣ. ಇದರಿಂದ ಬಂದಿದ್ದದು ವಿಜ್ಞಾನದಿಂದ ಬಂದಿದ್ದು. ಇದು ಅದಕ್ಕೂ ಮೀರು ಭಾರಿ ಸೆಕೆ ಆಗ್ತಿದೆಯಪ್ಪ. ಹಾಗೇನ್ ಮಾಡ್ತೀವಿ? AC ಇದೆ ನಮ್ಮಂಗಲ್ವಾ? AC ಹಾಕಿ ತಣ್ಣು ಮಾಡುತ್ತೆ ಅಂತೇಳಿ. ವಿಜ್ಞಾನಕ್ಕೆ ಎಲ್ಲಿವರೆಗೂ ಶಕ್ತಿ ಇರುತ್ತೆ? ನಿಮ್ಮ ಮೇಲ್ಮೈಗೆ ಆಗ್ತಿದೆಯಲ್ಲ ಸೆಕೆ, ಅದನ್ನು ತಣ್ಣು ಮಾಡುತ್ತಷ್ಟೇ. ಆದ್ರೆ ಇವತ್ತು ಏನೇನು ಬಿಸಿ ಆಗ್ತದೆ ಹೇಳಿ? ಮಮ್ಮಳು ಕಡೆ ಹೇಳ್ತಾರಲ್ವಾ, ಮಂಡೆ ಬಿಸಿಯಾಗಿದೆ ಮರ ಅಂತ. 3 ದಿವಸದಿಂದ ಮನಸ್ಸೆಲ್ಲ ಬಿಸಿ ಆಗ್ತದೆ ಮರ, ಅದಕ್ಕೆ ಹೋಗ್ಬಿಟ್ಟಿದೆ ಅಂತೀವಲ್ಲ. ಬಿಸಿಯಾಗಿರ್ತಕ್ಕಂಥ ಮನಸ್ಸನ್ನು ತಣ್ಣ ಮಾಡಲಿಕ್ಕೆ
ಬಿಸಿಯಾಗಿರ್ತಕ್ಕಂಥ ಆತ್ಮಗಳ ತಣ್ಣು ಮಾಡಲಿಕ್ಕೆ ವಿಜ್ಞಾನದ ಕೈಲಾಗಲ್ಲ. ಅದು ಸಾಧ್ಯ ಇರ್ತಕ್ಕಂಥದ್ದು ಇದೆಯಲ್ಲ ನಮ್ಮ ಸಾಹಿತ್ಯಕ್ಕೆ, ನಮ್ಮ ಸಂಸ್ಕೃತಿಗೆ, ನಮ್ಮ ಚಂದನ ಆಗ್ತಕ್ಕಂಥ ಹಾಡಿಗೆ, ನಾವು ಆಡ್ತಕ್ಕಂಥ ನೃತ್ಯಕ್ಕೆ ಇಂಥ ಅದ್ಭುತವಾದಂಥ ಸತ್ತುಗಳನ್ನ ಊರಲ್ಲಿ ಬೇರೂರಿಸ್ಬೇಕ್ರಿ. ಆ ಬೇರೂರಿಸ್ತಕ್ಕಂಥ ದೊಡ್ಡ ಜವಾಬ್ದಾರಿಯಿಂದ ವಿಮುಖರಾಗಿಬಿಟ್ಟು ಸ್ವಲ್ಪ ನನ್ನದೇ ಮುಗಿದು, ನನ್ನದೇ ನನ್ನ ಸಂಸಾರ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಪಕ್ಷ, ನನ್ನ ರಾಜಕೀಯ, ನನ್ನ ಅಧಿಕಾರ, ನನ್ನ ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ನನ್ನ ಎಮ್ಮೆಲ್ಯೆ ಇಷ್ಟೇ ಸೀಮಿತವಾದರೆ ಏನು ಭಾರಿ ನನ್ನ ಪ್ರಕಾರ ಭಾರಿ ಒಂದು ಪರ್ಪಸ್ಫುಲ್ ಲೈಫ್ ಅಂತೇಳಿ ಅನ್ಸಲ್ಲ ನನಗೆ ಅಂತೇಳಿ. ಮಾಮೂಲು ಎಲ್ಲರಿಗೂ ಅದರಿಂದ ಒಂದು ಲೈಫ್ ಅನ್ಸುತ್ತೆ ಅಷ್ಟೇ. ಅದಕ್ಕೆ ಮೀರಿ ಪ್ರಾಯಶಃ ನಮ್ಮ ಸಮಾಜದ ಪರಿವರ್ತನೆಗೆ, ಮನಸ್ಸುಗಳ ಪರಿವರ್ತನೆಗೆ, ಮನಸ್ಸುಗಳನ್ನು ಕಟ್ಟತಕ್ಕಂಥ ಪ್ರಕ್ರಿಯೆಗೆ ಇಂಥ ಶಾಲೆಗಳು ಊರೂರಲ್ಲಾಗಬೇಕು ಅಂತೇಳಿ ನಾವು ಹೇಳ್ತಿದ್ವಿ. ಅದು ಮೋಟಿವೇಶನ್ ಕ್ಲಾಸ್ ಅಂತೇಳಿ ರಾತ್ರಿ ನಡೀತಕ್ಕಂಥ ವಯಸ್ಕರ ಶಿಕ್ಷಣ ಶಾಲೆ ಇದಾವಲ್ಲ, ಹಂಗೆ ಸಂಜೆ ಹೊತ್ತಿಂದ ಆಗಬೇಕು ಅಂತಕ್ಕಂಥ ಒಂದು ಜನ ಬಂದಿತ್ತು. ನಾವೇನು ಹೊಸ ಮಾಡ್ತಾ ಇಲ್ಲ ಅಂತ. ನಮ್ಮ 3 ಜನ ದೇವಸ್ಥಾನ ಕಟ್ಟಿದ್ದೀವಿ ಅಂತ ಕುತ್ಕೊಂಡು ಇಸ್ಬಿಡೋಕ್ಕಾಗಲ್ಲ, ಆ ಜಗ ಜಗ ಆಡೋಕ್ಕಾಗಲ್ಲ. ಆ ದೇವಸ್ಥಾನ ಮತ್ತು ಜ್ಞಾನದ ದೇಗುಲ ಅದಕ್ಕೆ ಏನು ಮಾಡೋದಪ್ಪ ಅಂದರೆ ಒಂದು ಕೆಲಸ ಮಾಡೋಕ್ಕಲ್ಲ, ಅಮಾವಾಸ್ಯೆ ದಿವಸ ಅಮಾವಾಸ್ಯೆ ಕಟ್ಟಲೆ ಅಂತ ಮಾಡಬೇಡ, ಊರಲ್ಲೆಲ್ಲ ಸೇರ್ಕೋಣ. ಪೂರ್ಣಾಮಿ ದಿವಸ ಒಂದು ಪೂರ್ಣಾಮಿ ಕಟ್ಟಲೆ ಅಂತ ಮಾಡೋಣ. ಸೋಮವಾರ ಒಂದು ಭಜನೆ ಅಂತ ಮಾಡೋಣ. 4 ಜನ ಏನೋ ಭಜನೆ ಮಾಡ್ತೀವಿ, 4 ಜನ ಇನ್ನೇನೋ ಹಾಡು ಹೇಳ್ತಾರೆ, 4 ಜನ ತಿಳಿದದ್ದು ಮಾತಾಡ್ತಾರೆ. ಎಲ್ಲ ಆದ್ಮೇಲೆ ನಾವು ಅದಕ್ಕೆ ಕೋಸಂಬರಿ ತಂದಿರ್ತೀವಿ ಅಥವಾ ಚಾರ್ಪಿ ಅಂತೇಳಿ, ಅದು ಏನೇನೋ ಚಿಗಡಿ ಮಾಡ್ಕೊಂಡು ಬಂದಿರ್ತೀವಿ. 4 ಜನ ಕೂತ್ಕೊಂಡು ಒಟ್ಟಿಗೆ ಕೂತ್ಕೊಂಡು ಕೋಸಂಬರಿ ತಿನ್ಕೊಂಡು ಪದಾರ್ಥ ತಿನ್ಕೊಂಡು ಭಗವಂತ ಚೆನ್ನಾಗಿರೋದು ಹೋಗ್ಬಿಡೋದಪ್ಪ. ಈ ನಡೆದ ಶಾಲೆ ಕೆಲಸಗಳು ನಿಮಗೆ ಒಂದು ಅದ್ಭುತವಾದ ಸಹಭೋಜನ, ಸಹಶಿಕ್ಷಣ, ಸಹಜೀವನದ ಮುಖೇನ ಆ ಗ್ರಾಮದ ನೆಮ್ಮದಿ ಕಾಣಲಿಕ್ಕೆ ಸಾಧ್ಯ ಆಗ್ತಿದ್ರು. ಅದಾಗಬೇಕು ಹೊರತು ಇಲ್ಲಪ್ಪ ಕೋಟಿ ಖರ್ಚು ಮಾಡಿ ದೇವಸ್ಥಾನ ಕಟ್ಟಿದ್ದೀವಿ ಅಂತೇಳಿ ಆ ದೇವಸ್ಥಾನ ಆಳ್ಸುಡಿ ಮಾಡಿ ಆ ದೇವಸ್ಥಾನದ ಡಿಸ್ಪ್ಯೂಟ್ ಕೂತ್ಕೊಂಡು ಆ ದೇವಸ್ಥಾನ ಕೂಡ ಆ ಊರಿನ ಜೀವಂತಿಕೆ ಕೇಂದ್ರ ಆಗಲಿಲ್ಲ ಅಂದ್ರೆ ದೇವಸ್ಥಾನವಲ್ಲ, ನಾವು ಭಕ್ತರು ಅಲ್ಲ, ಅದು ದೇವರು ಅಲ್ಲ ಅಂತೇಳಿ. ಪ್ರಾಯಶಃ ದೇವಾಲಯದ ಉದ್ದೇಶ, ದೇವರ ಉದ್ದೇಶ ಅಂದರೆ ನೀನು ದೇವರಾಗಬೇಕು. ಅದೆಷ್ಟು ಒಂದು 5 ನಿಮಿಷ 10 ನಿಮಿಷ ಇರ್ತೀಯ ಅಷ್ಟೇ. ಅಲ್ಲಿ ನೀನು ಫಸ್ಟ್ ದೇವರಾಗಬೇಕು ಅಂತೇಳಿ ಆ ದೇವ್ರ ಕಳಕಳಿ ಅಂತೇಳಿ ನಾವೆಲ್ಲ ನೆಮ್ಮದಿಯೆಲ್ಲ ದೇವರಾಗ್ತಕ್ಕಂಥ ನಿಟ್ಟಿನಲ್ಲಿ ಇಂಥ ಒಂದು ಜ್ಞಾನ ಆಗಲಿ ಅಂತೇಳಿ ಇವತ್ತು ಮೆದುಳೆ ಸುಜ್ಞಾನದ ಬಗ್ಗೆ, ಜ್ಞಾನದ ಬಗ್ಗೆ, ವಿಜ್ಞಾನದ ಬಗ್ಗೆ ಇಷ್ಟು ಸೀಮಿತವಾದ ಅವಧಿಯಲ್ಲಿ ಕಡಿಮೆ ಇದ್ರೂ ಸಮೇತ ಕೇಳ್ತಕ್ಕಂಥ ನಿಮಗೆ ಅಪಚಾರ ಆಗಬಾರ್ದು ಅಂತೇಳಿ ಆ ಸಮಾರಂಭಕ್ಕೆ ಹೋದರೆ 1 ಲಕ್ಷ ಜನ, 50,000 ಜನ, 20,000 ಜನ, 90,000 ಜನ ಅಂತಕ್ಕಂಥ ಭಾಷಣ ಮಾಡ್ತೀವಿ. ನಮಗೊಂದು ಗುರುಗಳ ಆದೇಶ, ಇಲ್ಲಪ್ಪ ಹೋಗಿರೋ ದೈವಜನ ಇದ್ದಾರೆ, ಅವ್ರಿಗೇನು ಹೇಳ್ತೀಯಾ? ನನಗೆ ಭಾರಿ ಪ್ರಶ್ನೆ ಮಾಡ್ತಾರೆ, ಏನಣ್ಣ ನೀನು ಕರ್ತಕದ ಹೋಗ್ತೀರ, 30 ಜನ ಕೂತಿರಲ್ಲ, ಅದೆಲ್ಲ ಹೋಗಿ ನೀನು ಕಣ್ಣು ಶೋಷಣೆ ಮಾಡ್ಕೊಂತೀಯ, ನೀನೆಲ್ಲ ದೈಹಿಕವಾಗ ಶ್ರಮದ ಅಂತೇಳಿ ಯಾಕೆ ಬೇಕಣ ಅಂತ, ಯಾಕೆ ಬೇಕಣ ಅಂತ ನನ್ನ ಆತ್ಮತೃಪ್ತಿಗೆ ಅಂತೇಳಿ ಪ್ರಾಯಶಃ ಇದು ಸೇರಿ ಕಡಿಮೆ ಜನ ಆದರೂ ಸಮೇತ ನಿಮ್ಮಿಂದ ಒಂದು ಎಫೆಕ್ಟ್, ನಿಮ್ಮಿಂದ ಒಂದು ಪರಿಣಾಮ, ನಿಮ್ಮಿಂದ ಒಂದು 4 ಜನ ಸುದ್ದಿ, ಅಣ್ಣ ನೀನು ರಾತ್ರಿ ಬರ್ತೀಯ, ಅನ್ಯಾಯ ಮಾಡ್ಬಿಟ್ಟೆ, ನೀನು ಏನಾದ್ರು ತನಗಾಯ್ತಿದ್ದೆ ನಮ್ಮ ಮರೆಯಲ್ಲಿ, ನೀನು ಸೇವೆಗೆ ಕೆಲಸ ಮಾಡ್ತೇನೆ ನಮ್ಮ ಮರೆಯಲ್ಲಿ, ನೀನು ಬದುಕೋದು ಇಷ್ಟೇಯಾ, ತಿಂದು ಬಿಡೋದು ತಿಂದು ಹೋಗ್ಬಿಡೋದು ಅಂತ ಶಾರ್ಪವಾಗಿ ಎಚ್ಚರಿಸಿ ನೀವು. ಬಸವಣ್ಣ ಒಂದು ಮಾತು ಹೇಳ್ತಾನೆ, ಎಡದ ಕೈಯಲ್ಲಿ ಯಾವುದು ಕೊಟ್ಟದು ಬಲದ ಕೈಯಲ್ಲಿ ಓಜು ಕಟ್ಟಿಗೆ, ಆವಾಗ ಬಂದ ನೆಮ್ಮಯ್ಯ ಹೊಡಿದು ಬುದ್ಧಿಯ ಕಲಿಸುವುದಂತೆ ಅಂತ. ಬಸವಣ್ಣ ಹೆಂಗಪ್ಪ ಅಂದ್ರೆ ಈ ತಾಯಿಯಲ್ಲಿ ಇದ್ದಂಗೆ ಎಡಗೈಯಲ್ಲಿ ಒಂದು ಕೋದು ಹಿಡ್ಕೊಂಡಿರ್ತಾನೆ, ಬಲಗೈಯಲ್ಲಿ ಹಾಲು ಹಿಡ್ಕೊಂಡಿರ್ತಾನೆ. ಒಳ್ಳೆ ಮಾತನ್ನ ಮಗ ಹಾಲು ಕುಡಿದ್ರೆ ಪರವಾಗಿಲ್ಲ, ಹೋಗ್ತಾನೆ ಆ ಮಗ ಹಾಲು ಕುಡಿಯಕ್ಕೆ ರಕ ಮಾಡಿದ್ರೆ ಮಾಡ್ತಾಳೆ ನಮ್ಮವ್ವ, ಎಡಗೈಗೆ ಒಂದು ಕೋಲ್ ಹಿಡ್ಕೊಂಡು ನಗ್ತಾಳಲ್ಲ, ಹಿಂಗ್ ಮಾಡ್ಬೇಕು ಅಂತಾರೆ. ಪ್ರೀತಿಯಿಂದಲೂ ಕರಿಬೇಕು, ಸ್ವಲ್ಪ ಮನುಷ್ಯ ಶಾರ್ಪ್ ಆಗೂ ಕರಿಬೇಕು. ಆ ಕರೆಯೋ ಮುಖೇನ ಅವ್ರನ್ನ ಜ್ಞಾನಿಗಳನ್ನು ಮಾಡಬೇಕು ಅಂತಕ್ಕಿಂತ ಈ ಆಶಯಕ್ಕೆ ಅನುಗುಣವಾಗಿ ಇವತ್ತು ನಾವು ಇಲ್ಲಿ ಬಂದಿದ್ದೀವಿ. ಎಸ್ ಲಯನ್ಸ್ ಅಧ್ಯಕ್ಷ ಹೇಳಿದಾಗೆ ಈ ಸಂಘಟನೆ ಕೊಟ್ಟು ಮುಂದೆ ಆಗ್ಬಾರ್ದು. ನಾನು ಬರ್ತೀನಲ್ಲ, ಎದುರಾಜು ಬಂದಿರತಕ್ಕಂಥ ಜಾಗ ರೀ, ಪರಮಪೂಜರು ಬಂದಿರತಕ್ಕಂಥ ಜಾಗ ರೀ, ಈ ಜಾಗದಂತ ವೈಬ್ರೇಷನ್ ಇಲ್ಲ ಅಂದ್ರೆ ಎಲ್ಲಿ ನಿರೀಕ್ಷೆ ಮಾಡೋದು ನಾವು? ಪ್ರಾಯಶಃ ನಾವು ಹಂಗೆ ನಾವು ಒಂದು ಸರಿ ಚಪ್ಪಾಳೆ ಒಳಗೆ ಎಷ್ಟು ಬರ್ತಾರೆ ಅಂತ ಗೊತ್ತು ನನಗೆ, ನಾನು ಬಾಯಿ ಬಿಟ್ಕೊಳ್ಳೋದು ಎಷ್ಟು ಬರ್ತಾರೆ ನನಗೆ ಗೊತ್ತು ನನಗೆ, ನಾನೇಂದ್ರೆ ಎದ್ದೋಡ್ಬಿಟ್ಟು ಎಷ್ಟು ಬರ್ತಾರೆ ಅಂತ ಗೊತ್ತು ನನಗೆ ಅಂತ ಅಹಂಕಾರ ಅಂತ ಹೇಳ್ತೇವೆ. ನಾನು ಕೂಡ ಸತ್ವ ಸಂಘಟನಾ ಶಕ್ತಿ ಇತ್ತು, ನಾವು ಹಂಗೆ ಹೋಗ್ತೀವಿ ಅಂತೇಳಿ ಆ ದಿಸೆಯಲ್ಲಿ ಅಂತ ಒಂದು ಜನಸಂಘಟನೆ ಅಂತಕ್ಕಂಥದ್ದು ಇದೆಯೋ ಅದು ರಾಜಕೀಯ ಸಂಘಟನೆ ಹೇಳ್ತಾ ಇಲ್ಲ. ರಾಜಕೀಯ ನಾವು ನೀವು ಕಲಿಸ್ಬೇಕಾಗಿಲ್ಲ, ಎಲ್ಲ ಕಡೆ ಮಾಡ್ತಾರೆ. ಬಿಡೋಣ ಏನೋ ಯಜಮಾನರು ನಿಲ್ಲಿಸ್ತಾ ಇದ್ದಾನಂತೆ, ಈಗ ನಾವೇ ಪ್ಲಾನ್ ಮಾಡ್ತೀನಿ ತಮ್ಮನ್ನೇ ಎತ್ಬಿಡ್ತೀವಿ ಕಾರಣ ಅಂತ, ಇದಕ್ಕೇನು ಕಲಿಸ್ಕೊಡ್ಬೇಕು ನಿಮಗೆ? ಅದು ಊರೋಗಿ ಶುರುವಾಗಿದೆ. ಇಲ್ಲ ಕಣ್ಣ ನಾವೇನು ಮಾಡಿದೀವಿ ಅಂದ್ರೆ ಅವ್ನು ಹೆಂಡ್ತಿನೇ ಎತ್ಕೊಂಡಿದ್ದೀವಣ್ಣ, ಈಗ ಎಮ್ಮೆ ವಿರುದ್ಧ ಕ್ಯಾಂಡಿಡೇಟ್ ಮಾಡಿದೀವಿ ಅಂತಾರೆ. ಈ ಥರದ ಮಾಡ್ತಾರೆ. ಆ ಪ್ರಜ್ಞೆ ಇದ್ಕೊಳ್ಳಿ, ಅದು ಮೀರಿದೊಂದು ಪ್ರಜ್ಞೆ ಇದೆಯಲ್ಲ, ಅದನ್ನು ಧರ್ಮ ಪ್ರಜ್ಞೆ ಅಂತ, ಅದು ಸಾಹಿತ್ಯದ ಪ್ರಜ್ಞೆ ಅಂತ, ಸಂಗೀತದ ಪ್ರಜ್ಞೆ ಅಂತ. ಕೇಳಿದ್ರ ನಮ್ಮ ಚಂದನಾಟಕದ ಹಾಡುಗಳೆಲ್ಲರೂ ಕೇಳಿದಲ್ವ? ಈ ಮಾಧುರ್ಯ ನಮ್ಮ ಕಿವಿ ಬೀಳಬೇಕು ಸರ್. ಅದು ಹೆಂಗೆ ಕಿವಿ ತಂಪಾಗೋದು? ಕಿವಿ ತಂಪಾಗ್ಬೇಕಲ್ಲ, ಆ ಕರ್ಣಾನಂದ ಅಂತ ಆಗ್ಬೇಕಲ್ಲ, ಅದು ಕಣ್ಣಿಗೊಂದು ಆನಂದ ಆಗ್ಬೇಕಲ್ಲ. ಏನೇನು ನೋಡಿ ಮನೇಲಿ ಇರ್ತಕ್ಕಂಥ ಟಿವಿ ನೋಡ್ರಿ, 24 ಗಂಟೆ ಮೊಬೈಲ್ ನೋಡ್ಬಿಟ್ರೆ, ಅದು ರೀಲ್ಸ್ ನೋಡ್ಬಿಟ್ರೆ ಆನಂದ ಸಿಗುತ್ತೆ ಕಣ್ಣಿಗೆ. ಇಂಥ ವಿಚಿತ್ರವಾದಂಥ ದಿಕ್ಕಿನಲ್ಲಿ ಡೆಫಿನೆಟ್ 2 ಗಂಟೆಗಳ ಕಾಲ ಇಂಥ ಜಾಗಕ್ಕೆ ಬಂದು ಸೇರಿ ಅದೊಂದು ಯೋಗ ಇದ್ದಂಗೆ ಅಂತೇಳಿ
ಅದೇ ಡೆಫಿನೆಟ್ ಒಂದು ದೊಡ್ಡ ಜ್ಞಾನ ಅಂತೇಳಿ. ಇದನ್ನೆಲ್ಲ ಕಡೆ ನೀವು ಅಭ್ಯಾಸ ಮಾಡ್ಕೊಳ್ಳಿ. ಬರದೇ ಇದ್ದನ್ನು ಕರ್ಕೊಂಬರ್ರಿ. ಒಂದು ಲೇಡಿ ಅಂದರೆ ಒಬ್ಬ ಅಕ್ಕಂಗಿರು ಅಂದರೆ ಕನಿಷ್ಠ ಪಕ್ಷ ಅವ್ರು ಮಾತು ಹೇಳೋರು 4 ಜನ ಇರ್ತಾರೆ. ಹಂಗೆ ನೀವೆಲ್ಲ ಸೆಕೆಂಡ್ 4-5 ಜನ ಕರ್ಕೊಂಡು 3 ಜನ ಹಾಕೊಡ್ಬೇಕಲ್ಲ. ಇದನ್ನ ಪ್ರಭಾವ ಅಂತೀವಿ, ಇದನ್ನ ಇನ್ಫ್ಲೂಯೆನ್ಸ್ ಅಂತೀವಿ. ಹಾಗಾಗಿ ಅಂಥ ಸರ್ಕಲ್ಗೆ ದೇವಶಕ್ತಿಯಾಗಿರ್ತಕ್ಕಂಥ ನಮ್ಮ ರೋಹನ್ನವ್ರನ್ನ ಪ್ರೇರೇಪಿಸ್ತಾ ಇದ್ದೀವಿ. ನನಗೆ ಯಾವುದೇ ಕಾರ್ಯಕ್ರಮ ಸುಮ್ಮನೆ ಕುಂಪುಣ ಗೋವಿಂದ ಹತ್ರ ಕೂಡ ಅನ್ನೋದು ನನ್ನ ಮೊಡೆ ಸಿಸ್ಟಮ್ಯಾಟಿಕ್ ಕ್ರಮಬದ್ಧವಾದ ನನಗೆ 1000 ಕೆಲಸ ಇದೆ. ಎಸ್, ಈ ಬಗ್ಗೆ 1 ಜನ ಫೋನ್ ಮಾಡಿ, 20 ಜನ ಫೋನ್ ಮಾಡಿ, ರಿಸಲ್ಟ್ ನಿರೀಕ್ಷೆ ಮಾಡದೇ ಈ ತನ್ಮಯತೆ ಇರಬೇಕು, ತಲ್ಲೀನತೆ ಇರಬೇಕು, ಇದನ್ನ ವೃತ್ತಿಪರತೆ ಅಂತೀವಿ. ಆ ದಿಸೆಯಲ್ಲಿ ಅವರು ತಯಾರು ಮಾಡ್ತಾ ಇದ್ದೀವಿ. 3 ವರ್ಷದ ನಮ್ಮ ಜೊತೆ ಕೈಗೊಳಿಸಿದ್ದಾರೆ. ಆ ಯುವಶಕ್ತಿ ಅಂದರೆ ಯುವಕರಿಗೆ ಬರ್ಬೇಕು ಸರ್. ನೋಡಿ, ವಯಸ್ಸಿನವ್ರಿಗೆ 18-20 ವರ್ಷ ಅಂದರೆ ಅದನ್ನ ಟೀನೇಜ್ ಅಂತಿದಲ್ವಾ. ಯಾವ್ಯಾವುದು ಟೀನೇಜ್ ಅಂದರೆ 13, 14, 15, 16, 17, 18 ಎಲ್ಲ ಟೀನೇಜ್ ಅಂತೀವಿ. ಆ ಟೀನೇಜಲ್ಲಿ ಎಲ್ಲಿರೋದು ಗೊತ್ತಾ? ಏನಂತೀವಿ ನಾವು? ಮೀಸೆ ಬರೋ ಟೈಮ್ ದೇಶ ಕಾಣೋದು ಅಂತೇಳಿ ಅಂತೀವಿ. ಇಲ್ಲೂ ಸಹಜವಾಗಿ ಎದ್ದ ತಗೊಂಡು ನೋಡ್ತಾರೆ, ಇದಕ್ಕೂ ಹೋಗ್ತಾರೆ. ಈ ಆ ವಯಸ್ಸಿನ ಮಕ್ಕಳು ಇವತ್ತು ನೀವು ಗಮನಿಸಿರ್ಬೇಕಾರೆ ಬಹುಪಾದವಾಗಿ ಯಾರಾದ್ರೂ ಚಿಕ್ಕಮಗಳೂರಿಗೆ ಒಂದು ಸರ್ವೆ ಮಾಡ್ಬಿಟ್ರೆ ರಾತ್ರಿ 8 ಗಂಟೆಯಲ್ಲಿ ಇವ್ರ ವಯಸ್ಸಿನಲ್ಲಿ ಕಮ್ಮಿ ಒಂದು 50% ಹುಡುಗಿರ್ತಾರೆ. ಇರೋದು ಮಚ್ಚು ಬೆಂಗಳೂರಲ್ಲಿ ಯಾವುದೋ ಕ್ಲಬ್ಬಲ್ಲಿರ್ತಾರೆ, ಇನ್ನೆಲ್ಲೋ ಇರ್ತಾರೆ. ಹಂಗಿಲ್ಲಲ್ಲ, ಇವರಿಗೆ ಒಂದು ಸಮಾಜಮುಖಿ ಚಿಂತನೆ ಇದೆ. ಎಸ್, ನಾನೇನಾದ್ರು ಪರಿಸರದ ಬಗ್ಗೆ ಒಂದು ಕಾಳಜಿ ವಹಿಸಬೇಕು, ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು. ಇನ್ನು ನಿಜವಾದಂಥ ಒಂದು ಸಂಘಟನೆ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅವಿರತವಾಗಿ ICD ಫೌಂಡೇಶನ್ ಅನ್ನು ಮಾಡ್ಕೊಂಡಿದ್ದೇವೆ. ಆ ಮುಖೇನ ಕಾರ್ಯಕ್ರಮ ಮಾಡ್ತಿದ್ರಲ್ಲ, ಇದಕ್ಕೆ ಕೈ ಜೋಡಿಸ್ತಾ ಇಂಥ ಪ್ರತಿಭೆಗಳನ್ನು ನೀರಿರ್ತಕ್ಕಂಥದ್ದು ಕೂಡ ಒಂದು ದೊಡ್ಡ ವಿಶಾಲತೆ ಏನಿದೆ. ಅದರೊಳಗೆ ಮತ್ತೇನೋ ಉಳ್ಕೊಡ್ತಾರಲ್ಲ ಅಂತ, ಇವನು ಯಾರು, ಎಲ್ಲಿಂದ ಬಂದೇನೆ, ಒಂದು ಒಳ್ಳೆ ಕೆಲಸ ಆಗ್ತಿದ್ರೆ ಇವನು ಯಾವ ಜಾತಿ, ಇವನು ಯಾವ ಪಕ್ಷ, ಇವನು ಎಲ್ಲಿಂದ ಬಂದಾನೆ, ಇದು ನೋಡ್ತಾ ಹೋದ್ರು ಅಂದ್ರೆ ಮನುಷ್ಯತ್ವಕ್ಕೆ ಅದು ಕಟ್ಟಾಗುತ್ತೆ. ಎಸ್, ಮೀರಿದಂತ ಒಂದು ಸತ್ಯ ಸಿಗದೇ ಇದೆಯಲ್ಲ ಸರ್. ಆ ಇನ್ಕ್ಲೂಸಿವ್ ನೇಚರ್, ಒಳಗೊಳ್ಳುವಿಕೆ ಇದೆಯಲ್ಲ, ಅದು ಬರಲಿಲ್ಲ ಅಂದ್ರೆ ಹೆಸರಿ ಮಾತ್ರ ಜನ ಅಂತ ಹೇಳಿದ್ರೆ ದನ ಆಗಿದೆ.